Welcome to new numerical part. My dear friends, what I have explained in the last video, reduction in computing total income. This is very important model for present scenario because model number 3. If you want to learn coming chapters, model number 4, model number 5, it is very essential for learning before going to calculate total income of individual, total income of HUF, total income of firm. ಪ್ರಿಯ ಸ್ನೇಹಿತರೆ, ಈ ಚಾಪ್ಟರ್ ಫಸ್ಟ್ ಕಲಿತ ಮೇಲೇ ಮುಂದೆ ಬರ್ತಕ್ಕಂಥ ಚಾಪ್ಟರ್ಗಳಿಗೆ ಈಸಿ ಆಗುತ್ತೆ. ಯಾಕಂದರೆ ಟೋಟಲ್ ಇನ್ಕಮನ್ನು ಇಂಡಿವಿಜುವಲ್ ಟೋಟಲ್ ಇನ್ಕಮ್ ಆಫ್ ಇಂಡಿವಿಜುವಲ್ಸ್ ಅಥವಾ ಕಾಂಪಿಟೇಷನ್ ಆಫ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್, ಅಸೆಸ್ಮೆಂಟ್ ಆಫ್ ಫರ್ಮ್ಸ್, ಅಸೆಸ್ಮೆಂಟ್ ಆಫ್ HUF ಮಾಡಬೇಕಾದ್ರೆ ಕೆಲವೊಂದು ಡಿಡಕ್ಷನ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮಾಡೆಲ್ ಫಸ್ಟ್ ಹೇಳ್ತಾ ಇರೋದು. ಸೊ ಡಿಡಕ್ಷನ್ಸ್ ಇನ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್ ಇಂದಿನ ವಿಡಿಯೋದಲ್ಲಿ ಥೆರಿ ಕಾನ್ಸೆಪ್ಟ್ ಹೇಳಿದೆ. ಸೊ ಅದನ್ನು ನ್ಯೂಮೆರಿಕಲ್ ಪಾರ್ಟನ್ನು ಇಲ್ಲಿ ಹೇಳ್ತೇನೆ. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟೇನ್ ಪೇಮೆಂಟ್ಸ್ ಆರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ಸ್ ಅಂಡರ್ ಸೆಕ್ಷನ್ ATC ಪ್ರಕಾರ ಈಗ 5 ಮಾರ್ಕ್ಸ್ ಮೇಲೆ ಸಮ್ ಬಿಡಿಸ್ತಾ ಹೋಗೋಣ. ATCನಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದನ್ನು ನಿಶ್ಚಿತಕ್ಕಂಥ ಥಿಯರಿ ಎಕ್ಸ್ಪ್ಲೇನ್ ಮಾಡೀನಿ. ನೀವು ಇದನ್ನು ಪಾಯಿಂಟ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ಪಾಯಿಂಟ್ ಮಾಡ್ಕೋಬೇಕು. ಇದು ಒಂದು ಫಸ್ಟ್ ಪಾಯಿಂಟು. ATCನಲ್ಲಿ ಫಸ್ಟ್ ಪಾಯಿಂಟ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಯಾವುದ್ರ ಮೇಲೆ ಪೇಮೆಂಟ್ ಮಾಡಬೇಕು. ಇನ್ ಓನ್ ಲೈಫು, ಸ್ಪೌಸು, ಚೈಲ್ಡು ಅಂದರೆ ಮಗ ಮತ್ತು ಮಗಳ ಮೇಲೆ ಇರ್ಬೋದು, ಅಥವಾ HUF ಆಗಿದ್ದರೆ ಯಾವುದಾದ್ರೂ ಮೆಂಬರ್ ಮನೇಲಿರ್ತಕ್ಕಂಥ ಯಾವುದಾದ್ರೂ ಮೆಂಬರ್ಗೆ ಅಮೌಂಟನ್ನು ಪೇಮೆಂಟ್ ಮಾಡಿದ್ರು ಕೂಡ. ಇದೆಲ್ಲ ಥಿಯರಿ ಕಾನ್ಸೆಪ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಓಕೆ, ಇದು ಫಸ್ಟ್ ಪಾಯಿಂಟ್. ATCನಲ್ಲಿ ಮೊದಲನೇದು ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪೇಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂಡರ್ ಸೆಕ್ಷನ್ ATC. ಸೆಕೆಂಡ್ ಪಾಯಿಂಟ್, 1 ಪಾಯಿಂಟ್ ಅಂದರೆ ಇದು ATC ಅಂತ. ATC ಅಂದುಕೊಳ್ಳಿ ಏನರ್ಥ, ಮತ್ತು ATCC, ATCCC, ATCCD ಮತ್ತು ATD, ATDD, ATDD, ಅದು ATDDB. ಇದು ಫಸ್ಟು. ಇಲ್ಲಿ ರೋಮನ್ ಅಂಕೆ 1 ಇದೆ ನೋಡ್ರಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೆಕೆಂಡ್ ಒನ್ ಪೇಮೆಂಟ್ ಆಫ್ ಟ್ಯೂಷನ್ ಫೀಸ್. ಥರ್ಡ್ ಒನ್ ಪೇಮೆಂಟ್ ಟು ಆ್ಯನ್ಯುಟಿ ಪ್ಲಾನ್ ಆಫ್ LIC. ಇದು ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್, ಓಕೆ, ಫೋರ್ತ್ ಪಾಯಿಂಟ್ ಪೇಮೆಂಟ್ ಮೇಡ್ ಬೈ ಗೌರ್ಮೆಂಟ್ ಫ್ರಮ್ ಸ್ಯಾಲ್ರಿ, ಕಾಂಟ್ರಿಬ್ಯೂಷನ್ ಟು SPF, ಕಾಂಟ್ರಿಬ್ಯೂಷನ್ ಟು PPF, ಕಾಂಟ್ರಿಬ್ಯೂಷನ್ ಟು RPF, ಕಾಂಟ್ರಿಬ್ಯೂಷನ್ ಟು ASPF, ಅಪ್ರೂವ್ಡ್ ಸೂಪರ್ ಅನಿಮೇಷನ್ ಫಂಡ್, ಕಾಂಟ್ರಿಬ್ಯೂಷನ್ ಟು ULFP, ಕಾಂಟ್ರಿಬ್ಯೂಷನ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್, ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್ಸ್ or UTI, ಕಾಂಟ್ರಿಬ್ಯೂಷನ್ ಟು UTA ಪ್ಲಾನ್ ಆಫ್ LIC ಫಂಡ್ಸ್, ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್ಸ್ ಸೆಟ್ ಆಫ್ by mutual funds. Next, subscription to government funds. These are items. ರೋಮನ್ ಅಂಕಿನ ಐಟಮ್ಸ್ ಕೊಟ್ಟಿದ್ದಾರಲ್ಲ, ಇವೆಲ್ಲ ನೀವು ಫಸ್ಟ್ ಸ್ಕ್ರೀನ್ಶಾಟ್ ಮಾಡಿಕೊಂಡ್ರೆ ATC ಸಮ್ ಬಿಡಿಸ್ಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ದೀಸ್ ಆರ್ ಕಮ್ಸ್ ಅಂಡರ್ ATC. ಇಲ್ಲಿ ಕೂಡ ಐಟಮ್ಸ್ ಇದೆ. ಸೊ ದೀಸ್ ಆರ್ ಇಲ್ಲಿವರೆಗೂ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, 1,50,000 ರೂಪಾಯಿ. ಇವಿಷ್ಟು ಪಾಯಿಂಟ್ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡ್ರೆ ಐಡಿಯಾ ಬರ್ತದೆ. ಸೊ ಈ ಕಡೆ ಕೂಡ ಇನ್ನೂ ಸರಿ ತೋರಿಸ್ತೀನಿ. ಓಕೆ, ಈಗ 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್ಗೆ ಹೋಗೋಣ. ಆನ್ ದ ಬೇಸಿಸ್ ಆಫ್ ದೀಸ್ ಐಟಮ್ಸ್ ವಿ ವಿಲ್ ಮೂವ್ ನ್ಯೂಮರಿಕಲ್ ಪಾರ್ಟ್ ಫಾರ್ 5 ಮಾರ್ಕ್ಸ್. ಹಿಯರ್ 5 ಮಾರ್ಕ್ಸ್ ಕ್ವಶನ್. ಸೊ ATC ಅಂದರೆ ಹಿಯರ್ ATC ಮೀನ್ಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ಸ್. ಇಟ್ ಮೀನ್ಸ್ ಎನಿ ಸೇವಿಂಗ್ಸ್ or investment made by assessee during the previous year, those are qualified under section ATC. These investment and savings under section ATC should be deducted from. So ATC means deduction from GTI. GTI ನಲ್ಲಿ ಡಿಡಕ್ಷನ್ಸ್ ಮಾಡಿರೋದು. ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಕೆಲವೊಂದು ATC ಮೈನಸ್ ಮಾಡ್ಬೇಕಂತ ಹೇಳಿದ್ನಲ್ಲಿ ಥಿಯರಿ ಕಾನ್ಸೆಪ್ಟಲ್ಲಿ. ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್, ಏನೆಲ್ಲ ಸೇವಿಂಗ್ಸ್ ಮಾಡಿರ್ತಾನೆ ಒಂದು ವರ್ಷದಿಂದ ಅವನ್ನೆಲ್ಲವನ್ನ ಏನು ಮಾಡಬೇಕು, ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಟೋಟಲ್ ಇನ್ಕಮ್ ನಮಗೆ ಬೇಕು ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಮೈನಸ್ ಮಾಡ್ಕೋಬೇಕು. ಯಾವುದು ಅಂಡರ್ ಸೆಕ್ಷನ್ ATC ಪ್ರಕಾರ ಯಾವುದು ಇನ್ವೆಸ್ಟ್ಮೆಂಟು, ಯಾವುದು ಸೇವಿಂಗ್ಸ್ ಅನ್ನೋದನ್ನು ಕಂಡುಹಿಡಿದು ಅದು ಒಂದು ಭಾಗ. ATC ಅನ್ನೋದು ಒಂದು ಐಟಮ್ಸ್ನಲ್ಲಿ ATCನಲ್ಲಿ ಬರ್ತಕ್ಕಂಥ ಐಟಮ್ಸ್ನೆಲ್ಲ ನೀವೇನು ಮಾಡಬೇಕು, ಟೋಟಲ್ ಇನ್ಕಮ್ ಕಂಡುಹಿಡಿಯೋದಕ್ಕೋಸ್ಕರ GTI 5 ಹೆಡ್ಸ್ ಟೋಟಲ್ ಮಾಡಿರ್ತೀರ. ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, OS. ಈ 5 ಹೆಡ್ಡಿನ ಟೋಟಲು
ನಲ್ಲಿ ಇದು ಎ ಟಿ ಸಿ ಏನಾದರೂ ಇದ್ದರೆ ಕಳಿಬೇಕು. ಅದು ಅಪ್ ಟು ಎಷ್ಟುವರೆಗೂ ಕಳಿಬೋದು? 1,50,000 ರೂಪಾಯಿ ಒಳಗಡೆವರೆಗೂ ಕಳಿಬೇಕು. 1,50,000 ರೂಪಾಯಿಗಿಂತ ಜಾಸ್ತಿ ಈ ಐಟಮ್ಸ್ ಟೋಟಲ್ ಮಾಡಿದ್ದು ಬಂದರೆ ಅದರಲ್ಲಿ ಮತ್ತೆ ನೀವು ಎಷ್ಟೇ 2 ಲಕ್ಷ ಬಂದರೂ ಕೂಡ ಟೋಟಲ್ ಮಾಡಿದ್ದು ನೀವು ಕಳಿಬೇಕಾಗಿದ್ದು 1,50,000 ರೂಪಾಯಿನೇ. ಸೊ ಅದ್ರ ಮೇಲೆ ಇದು ಕ್ವಶನ್ ಇದೆ. ಸೊ ನೋಡೋಣ ಈಗ. ಫ್ರಮ್ ದ ಫಾಲೋಯಿಂಗ್ particulars given below, calculate the amount of deduction allowable under section ATC in case of the following individuals. Here particulars Mr. Sandeep and Pradeep, ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಷ್ಟೇ ನೆನ್ಪಿಟ್ಕೊಳ್ರಿ. ಟೋಟಲ್ ಇನ್ಕಮ್ ಕಂಡುಹಿಡಿಯೋದಕ್ಕೋಸ್ಕರ ಗ್ರಾಸ್ ಟೋಟಲ್ ಇನ್ಕಮ್ನಾಗ ಕೆಲವೊಂದು ಡಿಡಕ್ಷನ್ಸನ್ನು ಮಾಡಬೇಕು. ATC ಇಂದ ಸ್ಟಾರ್ಟ್ ಆಗಿ ATU ABCDEF CDEF GH ಅಪ್ ಟು ಯುವರೆಗೂ ಏನಾದರೂ ಡಿಡಕ್ಷನ್ಸ್ ಇದಾವನ್ನೆಲ್ಲ ಕಳೆದ್ರೆ ನಿಮಗೆ ಬರೋದು ಟೋಟಲ್ ಇನ್ಕಮ್, ಒಟ್ಟು ಆದಾಯ ಬರ್ತದೆ. ಸೊ ಈಗ ಇಲ್ಲಿ ಫಸ್ಟ್ ಐಟಮ್ ಪರ್ಟಿಕ್ಯುಲರ್ಸ್ ಮಿಸ್ಟರ್ ಸಂದೀಪ್ ಪ್ರದೀಪ್. ಇಲ್ಲಿ ಸಬ್ಸ್ಕ್ರಿಪ್ಷನ್ ಟು NSC ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ 8th ಇಶ್ಯೂ ಇದು ATCನಾಗ ಬರುತ್ತೆ, ಕೂಡಿಸ್ಬೇಕು. ನೆಕ್ಸ್ಟ್ ಅಕ್ರೂವ್ಡ್ ಇಂಟ್ರೆಸ್ಟ್ ಆನ್ NSC ಬರುತ್ತೆ. 5 years ನ್ಯಾಷನಲ್ ಬ್ಯಾಂಕ್ ಟರ್ಮ್ ಡೆಪಾಸಿಟ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಎನಿ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಎನಿ ಡೆಪಾಸಿಟ್ಸ್, ಇದು ಕೂಡ ATCನಾಗ ಬರ್ತದೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಓನ್ ಲೈಫ್ ಇದೆಯಲ್ಲ ಇದೂ ಬರ್ತದೆ ATC. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್, ನೋಡಿರಿ ಇದು ಓನ್ ಲೈಫು ಬರೀ ಸಂದೀಪಂದಷ್ಟು ಇದೆ, ಪ್ರದೀಪಂದಿಲ್ಲ. ಓಕೆ, ಇದು ATCನಾಗ ಬರ್ತದೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಫಾದರ್ಸ್ ಲೈಫ್ ಇದು ಬರಲ್ಲ, ಇದು ATCನಲ್ಲಿ ಬರಲ್ಲ. ನೆಕ್ಸ್ಟು ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಬರುತ್ತೆ ATC. ಇನ್ವೆಸ್ಟ್ಮೆಂಟ್ ಇನ್ ಅಪ್ರೂವ್ಡ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಸೊ ಇದು ATCನಲ್ಲಿ ಬರ್ತದೆ. ಅಮೌಂಟ್ ಪೇಯ್ಡ್ ಟು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂದರೆ ULIP ಅಂತ ಹೇಳಿದ್ನಲ್ಲ, ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ULIP, ಸೊ ಇದು ಕೂಡ ATCನಲ್ಲಿ ಬರ್ತದೆ. ಈಗ ಬರದೇ ಇರೋದು ಯಾವುದು? ಒಂದೇ ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಬ್ರದರ್ಸ್ ಲೈಫ್, ಇದು ಬರಲಿಲ್ಲ. ಇನ್ನು ರಿಮೈನಿಂಗ್ ಪಾರ್ಟ್ ಇಲ್ಲಿದೆ ಕ್ವಶನ್. ಸೊ ಇಂಟ್ರೆಸ್ಟ್ ಪೇಡ್ ಆನ್ ಹೌಸ್ ಕನ್ಸ್ಟ್ರಕ್ಷನ್ ಲೋನ್ ಇದು ATCನಲ್ಲಿ ಬರಲ್ಲ. ಎನಿ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ಶುಡ್ ನಾಟ್ ಬಿ ಕಮ್ಸ್ ಅಂಡರ್ ATC, ಸೊ ಇದು ಹಾಕಬಾರ್ದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್ಸ್ ಇದು ATCನಲ್ಲಿ ಬರ್ತದೆ. ನೆಕ್ಸ್ಟು ಚಿಲ್ಡ್ರನ್ ಎಜುಕೇಷನ್ ಟ್ಯೂಷನ್ ಫೀಸ್ ಇದೆ, ಸೊ ಟ್ಯೂಷನ್ ಫೀಸ್ ಅಷ್ಟೇ ಬರ್ತದೆ. ಸೊ ಡೆವಲಪ್ಮೆಂಟ್ ಫೀಸು ಬರಲ್ಲ. ಸೊ 3 ಐಟಮು ATCನಲ್ಲಿ ಬರದೇ ಇರೋವು. ಒಂದು ಡೆವಲಪ್ಮೆಂಟ್ ಫೀಸ್ ಒಂದು, ಇಂಟ್ರೆಸ್ಟ್ ಪೇಡ್ ಆನ್ ಹೌಸ್ ಕನ್ಸ್ಟ್ರಕ್ಷನ್ ಲೋನ್ ಒಂದು, ನೆಕ್ಸ್ಟು ಇಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಫಾದರ್ಸ್ ಲೈಫ್ ಏನೇನೋ ಪ್ರದೀಪದ ಇದೆಯಲ್ಲ ಇದು ಬರಲ್ಲ. ಈ 3 ಐಟಮ್ ಬರಲ್ಲ. ಈ ಇದರಲ್ಲಿ ಏನೋ ಫಾರ್ಮೇಟ್ ಏನಾದರೂ ಇದೆ ನಾನು ಈಗ ತಾನೇ ನಾನು ATCನಲ್ಲಿ ಬರ್ತಕ್ಕಂಥ ಐಟಮ್ಸ್ ಎಲ್ಲ ತೋರಿಸ್ನಲ್ಲ. ವಾಟ್ ಐಟಮ್ಸ್ ವಿಚ್ ಐ ಹ್ಯಾವ್ ಶೋನ್ ಟು ಯು ಪೀಪಲ್ ಇನ್ ದ past 2 minutes ago, which are the items comes under ATC, those are purely just like a format. Here also some items should not be considered as per under section ATC. So example here 3 items, first one here, second one, third one, development fees, interest paid on house construction loan. So observe the board for the solution. ಈಗ solution on the board ಮೇಲೆ I will show you the solution on the board. Okay, here from the following particulars given below, calculate the amount of deduction under section ATC in case of the following individuals. 2 individuals are there, Sandeep and Pradeep. The particulars are one by one. Rupees. First item, subscription to NSC issue. Subscription. So here calculation of amount allowable under section ATC of Mr. Sandeep and Pradeep, assessment year 2019-2020. First item, subscription to NSC. It is comes under ATC ನಲ್ಲಿ ಬರ್ತದೆ. So 8th issue, this is 8th issue, NSC National Savings Certificates, 40,000, 20,000. Next, second item, accrued interest on NSC.
ಅಬೌವ್ ಸೆಕ್ಯೂರಿಟೀಸ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ನಲ್ಲಿ ಬಡ್ಡಿ ಬಂದಿರೋದು ಇದು ATC ನಲ್ಲಿ ಬರ್ತದೆ. ಅಕ್ರೂಡ್ ಇಂಟ್ರೆಸ್ಟ್ ಆನ್ NSC. ಸೊ ಇದು ಜಸ್ಟ್ ಲೈಕ್ ಎ ಫಾರ್ಮೆಟ್, ಇದ್ರೆ ನೀವು ಫಾರ್ಮೆಟ್ ಅಂದ್ಕೊಂಡು ಬರ್ಕೊಂತ ಹೋಗ್ಬೇಕು. NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ದೊಡ್ಡದಾಗಿ ಬರೀತೀನಿ ಬೇಕಾದ್ರೆ NSC. ಇದು 8th ಇಶ್ಯೂ ರೋಮನ್. ಓಕೆ, ಅಮೌಂಟ್ ಬಂದು 8,000 4,000. ನೆಕ್ಸ್ಟ್ ಥರ್ಡ್ ಐಟಮ್ 5 years ನ್ಯಾಷನಲ್ ಬ್ಯಾಂಕ್ ಟರ್ಮ್ ಡೆಪಾಸಿಟ್ಸ್. 5 year nationalized bank term deposits. So this amount is 10,000 6,000. 10,000 6,000. Next ಈ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಕ್ವಶನ್ ಬರ್ಕೊಂಡು ಆಮೇಲೆ ಆನ್ಸರ್ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ವೈಲ್ ಎಕ್ಸ್ಪ್ಲೇನಿಂಗ್ ದ ಕ್ವಶನ್ ಬೆಟರ್ ಯು ಪೀಪಲ್ ಟೇಕ್ ದ ಸ್ಕ್ರೀನ್ ಶಾಟ್, ದೆನ್ ಓನ್ಲಿ ಆಫ್ಟರ್ ಟೇಕಿಂಗ್ ಸ್ಕ್ರೀನ್ ಶಾಟ್ write down in the notebook this question, then observe the video, then only you can able to understand this question. This question to answer, solution. Next, life insurance premium paid on own life. Life insurance premium on own life. On own life, spouse life, daughter, son. 4 ಜನದ ಮೇಲೆ ಇದ್ರೆ ಮಾತ್ರ 4 members if a life insurance premium own life, son life, daughter, wife, they are qualified under ATC. If life insurance premium paid on brother, sister, mother, father-in-law, mother, sister, brother, etc. do not qualify. Any relatives. So here 6,000 only paid by Sandeep, not Pradeep. Next, life insurance premium on father's life. Father's life nil, do not qualify. Next, repayment of housing loan. Repayment of housing loan. Repayment of housing loan 50,000 first to Sandeep, Pradeep 30,000. Next, 7th item, investment in approved shares and debentures. Okay, investment in approved shares and debentures 30,000 20,000. Next, 8th item. So I will write over here 8th item. This is Sandeep, this is Pradeep. Okay, amount paid to ULIP. Unit linked insurance plan. Sandeep 4,000, then 2,000. Next, 9th item, interest on housing loan. So it is not qualified under section 80C, put nil.
It is not comes under section 80C. Next, subscription to specified mutual funds. So it is qualified under section 80C. 2,500, 4,000. Next, 11th item, payment of son tuition fees. Son tuition fees, TUITION, tuition fees, 5,000, 7,000. Here, development fees for children education do not qualify under section 80C. Development fees for children education do not qualify. Development fees. Children education do not qualify. Okay, among this 1, 2, 3, 4, 5, 6, 7, 8, 9, 10, 11. So here same 1, 2, 3, 4, 5, 6, 7, 8, 9, 10, 11. Make them the total. Sandeep total. Sandeep's total 1,55,500. Next, Pradeep total 93,000. So here this is the qualifying amount. This is qualifying amount. So ORR, I was explained regarding what is the maximum limit for under section 80C. So 1,50,000 is the ceiling amount, maximum limit. 1,50,000, 1,50,000, 1,50,000, 1,50,000, whichever is lower. Whichever is lower. Whichever is lower. In this, whichever is lower, 1,50,000. In between two amount, whichever is lower, 93,000. So this is deduction amount. Deduction allowable or deduction amount or deduction allowable. ORR allowable. This is 5 marks question. You can write down the notes 1, 2, first note, second note, third note. I mean insurance premium, life insurance premium paid on father's life, and interest on housing loan do not qualify under section 80C. Same second note, development fees for children education do not qualify under section 80C. After completion of this presentation, below the presentation you can write down the 2 notes. So this is 5 marks question which were appeared in the different universities. So this question might not appear in VSKV first year question papers. Another for numerical part is there regarding ATG. The ATG under section ATG maximum questions are arised in past VSKV question papers. Thank you. Have a nice day.